ನಮಸ್ಕಾರ ಆತ್ಮಿಕರೇ, ನ್ಯೂಸ್ ಡೈರಿಗೆ ಸ್ವಾಗತ. ನಾವಿವತ್ತು ಈ ಸ್ಟೋರಿ ಹೇಳೋದಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೀವಿ. ಮೋಕ್ಷಿತಾ ಪೈರನ್ನ ಇಷ್ಟಪಡೋ ಸಾವಿರಾರು ಜನರಿದ್ದಾರೆ. ಪಾರು ಸೀರಿಯಲ್ನಿಂದ ಶುರುವಾದ ಇವರ ಬಣ್ಣದ ಬದುಕಿನ ನಂಟು ಈಗಲೂ ಅತ್ಯದ್ಭುತವಾಗಿ ಸಾಗ್ತಾ ಇದೆ. ಬಿಗ್ ಬಾಸ್ಗೆ ಬಂದ ಮೇಲಂತೂ ಇವರ ಅಭಿಮಾನಿಗಳು ಮತ್ತಷ್ಟು ಹೆಚ್ಚಾಗಿದ್ದಾರೆ. ಇದೇ ಕಾರಣಕ್ಕಾಗಿಯೇ ಒಂದು ವಿಷಯವನ್ನ ಮೊದಲು ಕ್ಲಾರಿಫೈ ಮಾಡಬೇಕು ಅಂತಿರೋದು. ಮೋಕ್ಷಿತಾ ಬಗ್ಗೆ ದೊಡ್ಡ ಆರೋಪದ ಚರ್ಚೆ ಆಗ್ತಾ ಇದೆ. ಹಲವು ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಿಡ್ನ್ಯಾಪ್ ಕೇಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮ್ಮ ಮುಂದಿರ್ತಾ ಹೋಗ್ತೀವಿ. ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ ಬಂತು? ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬಂದಿದೆ. ಬೇಕಂತಲೇ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸ್ತಿದ್ದೀರಿ, ಒಬ್ಬ ಹೆಣ್ಣುಮಗಳ ಮಾನಹರಣ ಮಾಡೋ ಕೆಲಸ ಮಾಡ್ತಿದ್ದೀರಿ ಅಂತ ನೀವು ಹೇಳಬಹುದು. ನಿಜಕ್ಕೂ ನಮಗೆ ಆ ಮನಸ್ಥಿತಿ ಇಲ್ಲ. ಮೋಕ್ಷಿತಾ ಬಗ್ಗೆ ಕೇಳಿ ಬರ್ತಿರೋ ಆರೋಪ ನಿಜಾನ ಸುಳ್ಳ? ಏನಿದು ಕಿಡ್ನಾಪ್ ಕೇಸ್? 10 ವರ್ಷದ ಹಿಂದೆ ಆಗಿದ್ದೇನು? ಈ ಫೋಟೋದಲ್ಲಿರೋ ಹುಡುಗಿನೇ ಮೋಕ್ಷಿತಾನ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಮೋಕ್ಷಿತಾ ಪೈ ನಿಜಕ್ಕೂ ತುಂಬಾ ಸಾಧಾರಣ ಕುಟುಂಬದಿಂದ ಬಂದ ಹೆಣ್ಣುಮಗಳು. ಅಪ್ಪ ಅಮ್ಮ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದವರು. ತಮ್ಮ ವಿಶೇಷ ಚೇತನ, ಎದ್ದು ಓಡಾಡೋದಿಕ್ಕೂ ಆಗದ ಪರಿಸ್ಥಿತಿ. ಆದರೆ ಮೋಕ್ಷಿತಾ ತುಂಬಾ ಹಠವಾದಿ. ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದ ಹೆಣ್ಣುಮಗಳು ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂದರೆ ಅದು ಅವರ ವೈಯಕ್ತಿಕ ಸಾಮರ್ಥ್ಯದಿಂದ ಮಾತ್ರ ಬಂದಿದ್ದು. ಅರ್ಥ ಆಯ್ತಾ ಅನ್ನೋ ಮೋಕ್ಷಿತಾ ಬದುಕಲ್ಲಿ ಒಂದಿಷ್ಟು ಅರ್ಥ ಆಗದ ಘಟನೆಗಳು ನಡೆದಿದೆ ಅನ್ನೋದೇ ಈಗ ಬಿಸಿ ಬಿಸಿ ಚರ್ಚೆ ಆಗ್ತಿರೋದು. ಇವೆರಡು ಪ್ರತಿಷ್ಠಿತ ಇಂಗ್ಲಿಷ್ ಪತ್ರಿಕೆಗಳಿಗೆ ದೊಡ್ಡ ಮಟ್ಟದ ಹೆಸರಿದೆ. ಈ ಪತ್ರಿಕೆಯಲ್ಲಿ ಯಾವುದೇ ಸುದ್ದಿ ಬಂದ್ರೂ 100ಕ್ಕೆ 90% ಸತ್ಯ ಇರುತ್ತೆ ಅಂತ ಎಲ್ಲರೂ ನಂಬೋದು. ಆ ಮಟ್ಟಿಗೆ ಜನರ ವಿಶ್ವಾಸ ಉಳಿಸ್ಕೊಂಡಿದೆ. ಆದ್ರೆ ಈ ಎರಡು ಪತ್ರಿಕೆಯಲ್ಲೇ ಕಿಡ್ನ್ಯಾಪ್ ಪ್ರಕರಣದ ಕಹಾನಿ ಬಿಚ್ಕೊಂಡಿದ್ದು. ಇದು ಮಾರ್ಚ್ 14, 2014ರಲ್ಲಿ ಪ್ರಸಾರವಾದ ಸುದ್ದಿ. ಪ್ರಿಯಕರನ ಜೊತೆ ಸೇರ್ಕೊಂಡು ಟ್ಯೂಷನ್ ಟೀಚರ್ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿದ್ದಾರೆ ಅನ್ನೋ ಸುದ್ದಿ ಪ್ರಸಾರ ಮಾಡಿದ್ರು. ಬರೀ ಸುದ್ದಿ ಮಾತ್ರ ಅಲ್ಲ, ಪ್ರಿಯಕರ ಹಾಗೂ ಟ್ಯೂಷನ್ ಟೀಚರ್ನ ಫೋಟೋವನ್ನು ಹಾಕಿದ್ರು. ಪೊಲೀಸರ ಮುಂದೆ ಕೈಕಟ್ಟಿ ನಿಂತ ಫೋಟೋ ಹಾಕಿ ಪ್ರಸಾರ ಮಾಡಿದ್ರು. ಇದೇ ಫೋಟೋ ಹಾಗೂ ಇದೇ ಸುದ್ದಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು. ಆತ್ಮಿಕರೇ, ಈ ಫೋಟೋ ನೋಡ್ತಿದ್ರೆ ನಿಮಗೇನನ್ಸುತ್ತೆ? ಇದು ನಿಜಕ್ಕೂ ಮೋಕ್ಷಿತಾ ಹೌದಾ ಅಲ್ವಾ ಅನ್ನೋದನ್ನ ನಿಮಗೆ ಬಿಡ್ತೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳು ಸುದ್ದಿ ಮಾಡಿರೋ ಪ್ರಕಾರ ಈಗೇನು ನಾವು ನೀವೆಲ್ಲ ಮೋಕ್ಷಿತಾ ಪೈ ಅಂತ ಕರಿತೀವಲ್ಲ, ಅವರ ಹೆಸರು ಮೊದಲು ಐಶ್ವರ್ಯ ಪೈ ಅಂತ ಇತ್ತಂತೆ. ಸಿನಿಮಾ ರಂಗಕ್ಕೆ ಕಾಲಿಟ್ಟ ಮೇಲೆ ತಮ್ಮ ಹೆಸರು ಬದಲಿಸಿಕೊಂಡ್ರು ಅನ್ನೋ ಮಾತಿದೆ. ಸಿನಿಮಾ ಮಂದಿ ನೇಮ್ ಬದಲಿಸಿಕೊಳ್ಳೋದು ಹೊಸದೇನಲ್ಲ, ಇದು ಹಿಂದೆಯೂ ಇತ್ತು, ಈಗಲೂ ಇದೆ. ಆದ್ರೆ ಕಿಡ್ನಾಪ್ ಕೇಸ್ನಲ್ಲಿರೋ ಐಶ್ವರ್ಯನೇ ಮೋಕ್ಷಿತಾನ ಅನ್ನೋದೇ ಇಂಟ್ರೆಸ್ಟಿಂಗ್. ಆತ್ಮಿಕರೇ, ಮೊದಲು ಇದೇನಿದು ಅಪಹರಣ ಕೇಸ್ ಅನ್ನೋದನ್ನ ಹೇಳ್ಬಿಡ್ತೀವಿ. 2014ರಲ್ಲಿ BCom ಫೈನಲ್ ಇಯರ್ ಓದ್ತಾ ಇದ್ದ ಇದೇ ಐಶ್ವರ್ಯ ತಾನಿದ್ದ ಮನೆಯಲ್ಲಿ ಟ್ಯೂಷನ್ ನಡೆಸ್ತಾ ಇದ್ರು. ಮೊದಲೇ ಮನೆಯಲ್ಲಿ ಬಡತನ ಇತ್ತು, ಹೀಗಾಗಿ ಬದುಕು ನಡೆಸೋದಿಕ್ಕೆ ಅಂತ ಟ್ಯೂಷನ್ ನಡೆಸ್ತಾ ಇದ್ರು. ಆಗ ಐಶ್ವರ್ಯ ವಯಸ್ಸು ಜಸ್ಟ್ 20 ಮಾತ್ರ. ಈಕೆಗೆ ಪರಿಚಯ ಆದವನೇ ಈ ನಾಗಭೂಷಣ್. ಈತ ಕೂಡ MBA ಪದವೀಧರ. ವಯಸ್ಸು 26 ತುಂಬಿತ್ತು. ಸಿನಿಮಾ ರಂಗಕ್ಕೆ ಬರಬೇಕು, ಸೀರಿಯಲ್ನಲ್ಲಿ ನಟಿಸಬೇಕು ಅಂದ್ಕೊಂಡು ಒಂದಷ್ಟು ಹಣ ಕಳ್ಕೊಂಡಿದ್ದ. ಮಿಗೆರೆ ಇದೇ ಐಶ್ವರ್ಯ ಮತ್ತು ನಾಗಭೂಷಣ್ ನಡುವಿನ ಸ್ನೇಹ ತುಂಬಾನೇ ಗಟ್ಟಿಯಾಗಿತ್ತು. ಇಬ್ರು ಕೂಡ ಆಗಾಗ ಮೀಟ್ ಮಾಡ್ತಾ ಇದ್ರು. ಐಶ್ವರ್ಯ ಮನೆಗೆ ನಾಗಭೂಷಣ್ ಬಂದು ಹೋಗ್ತಾ ಇದ್ದ. ಇದೇ ಟೈಮ್ನಲ್ಲೇ ನಾಗಭೂಷಣ್ ಅವರ ತಾಯಿ ಅನಾರೋಗ್ಯಕ್ಕೀಡಾಗ್ತಾರೆ. ಹೀಗಾಗಿ 10 ವರ್ಷದ ಹಿಂದೆಯೇ 4 ಲಕ್ಷ ಸಾಲ ಮಾಡ್ಕೊಂಡಿರ್ತಾರೆ. ಇದರ ಜೊತೆಗೆ ಇನ್ನೊಂದಿಷ್ಟು ಹಣ ಬೇಕಾಗಿರುತ್ತೆ. ಮೊದಲೇ ಲಕ್ಷ ಸಾಲ ಇದೆ. ಮತ್ತೆ ಸಾಲ ಕೇಳಿದ್ರೆ ಯಾರು ಕೊಡ್ತಾರೆ ಹೇಳಿ? ದಿನ ಕಳೀತಾ ಇದ್ದಂತೆ ಹಣ ಕೊಟ್ಟವರು ಸಹ ಜೀವ ಹಿಡ್ಡೋದಕ್ಕೆ ಶುರು ಮಾಡಿದ್ರು. ಆಗಲೇ ನೋಡಿ ಈತನಿಗೆ ಕಿಡ್ನಾಪ್ ಐಡಿಯಾ ಬಂದಿದ್ದು. ಇದೇ ಐಶ್ವರ್ಯ ನಡೆಸ್ತಾ ಇದ್ದ ಟ್ಯೂಷನ್ಗೆ 14 ವರ್ಷದ ಅಮೃತ ಅನ್ನೋ ಹುಡುಗಿ ಬರ್ತಾ ಇದ್ದು. ಇವರ ಮನೆಯಲ್ಲಿ ತುಂಬಾ ಅನುಕೂಲಸ್ಥರಾಗಿದ್ರು. ಅನ್ನೆಲ್ಲ ತಿಳ್ಕೊಂಡಿದ್ದ ನಾಗಭೂಷಣ್ ಒಂದಿನ ಕಿಡ್ನಾಪ್ ಪ್ಲಾನ್ ಮಾಡಬೇಕು ಅಂತ ಪಕ್ಕ ಪ್ಲಾನ್ ಮಾಡ್ತಾನೆ. ಕೊನೆಗೆ ಅಪ್ರಾಪ್ತ ಬಾಲಕಿ ಮನೆಯಿಂದ ಟ್ಯೂಷನ್ಗೆ ಹೊರಡ್ತಿದ್ದಂತೆ ದಾರಿ ಮಧ್ಯದಲ್ಲಿ ಕಾರ್ ನಿಲ್ಲಿಸಿದ ಈತ ಕೂಡ ಅಲ್ಲಿಗೆ ಹೋಗ್ತಿದ್ದೀನಿ ಬಾ, ಡ್ರಾಪ್ ಮಾಡ್ತೀನಿ ಅಂತ ಕಾರ್ ಹತ್ತಿಸ್ಕೊಳ್ತಾನೆ. ಟ್ಯೂಷನ್ ಮೇಡಮ್ ಐಶ್ವರ್ಯ ಮನೆಗೆ ಆಗಾಗ ಬರ್ತಿದ್ದ ಈ ನಾಗಭೂಷಣ್ ಅಪ್ರಾಪ್ತ ಬಾಲಕಿಯನ್ನ ಹಲವು ಬಾರಿ ನೋಡಿದ್ದ. ಟ್ಯೂಷನ್ ಕ್ಲಾಸ್ನಲ್ಲಿ ಎಲ್ಲರ ಜೊತೆಗೆ ಚೆನ್ನಾಗಿದ್ದ, ಎಲ್ಲಾ ಮಕ್ಕಳನ್ನ ಚೆನ್ನಾಗಿ ಮಾತನಾಡಿಸ್ತಿದ್ದ. ಹೀಗಾಗಿ ಪರಿಚಯದ ಮೇಲೆ ಕಾರು ಹತ್ಕೊಳ್ತಾಳೆ. ಕೊನೆಗೆ ಬನಶಂಕರಿಯಲ್ಲಿರೋ ತನ್ನ ಮನೆಗೆ ಕರ್ಕೊಂಡು ಹೋಗಿ ಬಾಲಕಿಯ ಕೈಕಾಲು ಕಟ್ಟು ಹಾಕ್ತಾನೆ. ಕೊನೆಗೆ ಬಾಲಕಿಯ ಪೋಷಕರಿಗೆ ಕರೆ ಮಾಡಿ ಬರೋಬ್ಬರಿ 25 ಲಕ್ಷ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ಹೆತ್ತವರು ಕುಸಿದು ಹೋಗ್ತಾರೆ.
ಸೀದಾ ಟ್ಯೂಷನ್ ಮೇಡಮ್ ಐಶ್ವರ್ಯ ಬಳಿ ಬಂದು ನಮ್ಮ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಣ್ಣೀರು ಸುರಿಸ್ತಾರೆ. ಆತ್ಮೀಯರೇ, ಯಾವಾಗ ಹೆತ್ತವರಿಗೆ ದಿಕ್ಕೆ ತೋಚದಂತಾಗುತ್ತೋ ಸೀದಾ ಬೆಂಗಳೂರಿನ ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರು ನೀಡ್ತಾರೆ. ಪೊಲೀಸರು ತನಿಖೆ ಶುರು ಮಾಡಿದಾಗ ಒಂದೊಂದೇ ಅಸಲಿ ರಹಸ್ಯ ಬಿಚ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈತನ ಫೋನ್ ಹಿಸ್ಟ್ರಿ ಜಾಲಾಡಿದಾಗ ಇದೇ ಐಶ್ವರ್ಯ ಟೀಚರ್ ಕಾಂಟ್ಯಾಕ್ಟ್ ಗೊತ್ತಾಗುತ್ತೆ. ಜೊತೆಗೆ ಒಂದಿಷ್ಟು ಮೆಸೇಜ್ ಮಾಡಿದ್ದು ಸಹ ಪೊಲೀಸರ ಕಣ್ಣಿಗೆ ಬೀಳುತ್ತೆ. ಆದ್ರೆ ನಾಗಭೂಷಣ್ ಪೊಲೀಸರ ಕೈಗೆ ಸಿಕ್ತಿರ್ಲಿಲ್ಲ. ಮೊದಲು ಪೀಣ್ಯ ಬಳಿ ಬಂದು ಹಣ ಕೊಡಿ ಎಂದವ ಕೊನೆಗೆ ನೈಸ್ ರಸ್ತೆಯಲ್ಲಿ ಹಣ ಇಟ್ಟು ಹೋಗಿ ಅಂದಿದ್ದ. ಅಲ್ಲೆಲ್ಲ ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಖಾಡ ಕಿಳಿತಿದ್ದಂತೆ ಅಲ್ಲೂ ಜಾಗ ಬದಲಿಸ್ದ. ಕೊನೆಗೆ ಭಾಷ್ಯಂ ಸರ್ಕಲ್ಗೆ ಬರೋದಕ್ಕೆ ಹೇಳಿದವನನ್ನ ಪೊಲೀಸರು ಅಲ್ಲಿಗೆ ಲಾಕ್ ಮಾಡ್ತಾರೆ. ಕಿಡ್ನಾಪ್ ಕೇಸ್ನಲ್ಲಿ ನಾಗಭೂಷಣ್ ಜೊತೆಗೆ ಇದೇ ಟ್ಯೂಷನ್ ಟೀಚರ್ ಐಶ್ವರ್ಯಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಆಗ ಈ ಹೆಣ್ಮಗಳಿಗೆ ಜಸ್ಟ್ 20 ವರ್ಷ ಮಾತ್ರ. ಈಗ ಇದೇ ಸುದ್ದಿಗೂ ಮೋಕ್ಷಿತಾಗೂ ತಳುಕು ಹಾಕೊಂಡಿರೋದು. ಅಂದಿನ ಐಶ್ವರ್ಯನೇ ಇಂದಿನ ಮೋಕ್ಷಿತಾ ಅಂತ ಹಲವರು ಸುದ್ದಿ ಮಾಡ್ತಿದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಇಂತಹದೊಂದು ಸುದ್ದಿ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡಿದ್ದೇವೆ. ಹಾಗೇನು ಮೋಕ್ಷಿತಾ ವೈರಿಯಲ್ಲ. ಮೋಕ್ಷಿತಾಳ ಹೆಸರಿಗೆ ಕಳಂಕ ತರೋ ಇರಾದೆಯೂ ನಮಗಿಲ್ಲ. ಒಂದು ವೇಳೆ ಅಂದಿನ ಐಶ್ವರ್ಯ ಈಗಿನ ಮೋಕ್ಷಿತಾ ಅಲ್ಲದೆ ಇರಬಹುದು. ಆ ಸತ್ಯ ಆದ್ರೂ ಹೊರಬರಲಿ ಅನ್ನೋ ಕಾರಣಕ್ಕೆ ಈ ಸುದ್ದಿ ಮಾಡಿದ್ದೇವಷ್ಟೇ. ಆತ್ಮೀಯರೇ, ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.